ನಮಸ್ಕಾರ ವೀಕ್ಷಕರೇ, ಇವತ್ತು ಸಹ ನಾವು ಚಿಕ್ಕ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀವಿ. ಏನಂತಂದರೆ ಮನೆಯಲ್ಲಿ ನಮಗೆ ಈ ಹಿಂದೆ ಇರ್ತಕ್ಕಂಥ ಬಲ್ಬ್ಗಳು 60ರ ಬಲ್ಬ್ ಅಂತ ಹೇಳ್ತಿದ್ವಿ ಅಥವಾ 20ರ ಬಲ್ಬ್ ಅಂತ ಹೇಳ್ತಿದ್ವಿ. ಆ ಥರ ಒಂದು ಬಲ್ಬ್ ರೌಂಡ್ ಆಗಿರ್ತಕ್ಕಂಥ ಬಲ್ಬ್ ಏನಿರ್ತಿತ್ತು, ಆ ಬಲ್ಬ್ಗೆ ಏನಾದರೂ ಮೇಲಿಂದ ಬಿತ್ತಂದರೆ ಠಬ್ ಅಂತ ಸೌಂಡ್ ಬರ್ತಾ ಇತ್ತು, ಅಥವಾ ಏನಾದರೂ ಹುಡುಗರು ಅದಕ್ಕೆ ಕಲ್ಲು ಹೋದರೆ ಠಬ್ ಅಂತ ಸೌಂಡ್ ಬರ್ತಾ ಇತ್ತು. ಯಾಕೆ ಸೌಂಡ್ ಬರ್ತಾ ಇತ್ತು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಅದ್ರ ಜೊತೆಗೇನೆ ಆ ಬಲ್ಬ್ನಲ್ಲಿ ಇರ್ತಕ್ಕಂಥ ಗಾಳಿಯನ್ನು ಹೊರಗಡೆ ತೆಗೆದಿರ್ತಾ ಇದ್ರು. ಯಾಕೆ ತೆಗೆದಿರ್ತಾ ಇದ್ರು? ಹಾಗೇನೆ ಅದರಲ್ಲಿ ಟಂಗ್ಸ್ಟನ್ ಅಂತಕ್ಕಂಥ ಒಂದು ತಂತಿಯನ್ನ ಉಪಯೋಗ ಮಾಡ್ತಾ ಇದ್ರು. ಅದನ್ನ ಯಾಕೆ ಉಪಯೋಗ ಮಾಡ್ತಾ ಇದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಏನಂತಂದ್ರೆ ಈ ಒಂದು 60ರ ಬಲ್ಬ್ ಅಥವಾ 20ರ ಬಲ್ಬ್ ಅಂತ ಏನ್ ಹೇಳ್ತೀವಿ, ಹಳೆ ಕಾಲದ ಬಲ್ಬ್ಗಳಲ್ಲಿ ಅಲ್ಲಿಂದ ಗಾಳಿಯನ್ನ ಹೊರಗಡೆ ತೆಗೆದಿರ್ತಕ್ಕಂಥ ಕಾರಣಕ್ಕೋಸ್ಕರ ಅದಕ್ಕೆ ಬಿದ್ದ ತಕ್ಷಣನೇ ಹೊರಗಡೆ ಇರ್ತಕ್ಕಂಥ ಗಾಳಿ ಆ ಬಲ್ಬ್ನಲ್ಲಿ ಒಳಗಡೆ ಹೋಗೋದ್ರಿಂದ ಜೋರಾಗಿ ಠಬ್ ಅಂತ ಶಬ್ದವನ್ನ ಮಾಡ್ತಿತ್ತು. ಕಲ್ಲು ಬಿದ್ದಾಗ ಸಹ ಅಷ್ಟೇ, ಅಲ್ಲಿ ಒಳಗಡೆ ಯಾವುದೇ ಗಾಳಿ ಇರ್ತಿದ್ದಿಲ್ಲ ಬಲ್ಬ್ನಲ್ಲಿ, ಹೊರಗಡೆ ಇರ್ತಕ್ಕಂಥ ಗಾಳಿ ಒಳಗೆ ಹೋಗುವಾಗ ಠಬ್ ಅಂತ ಶಬ್ದ ಮಾಡ್ತಾ ಇತ್ತು ಅಂತ. ಅದ್ರ ಜೊತೆಗೇನೆ ಇನ್ನೊಂದು ಏನಂತಂದ್ರೆ ಅದರಲ್ಲಿ ಟಂಗ್ಸ್ಟನ್ ಇರ್ತಕ್ಕಂಥ ತಂತಿಯನ್ನ ಯಾಕೆ ಉಪಯೋಗ ಮಾಡ್ತಾರೆ ಅಂತಂದ್ರೆ, ಈಗ ತಾಮ್ರ ಇರಲಿ ಅಥವಾ ಕಬ್ಬಿಣ ಇರಲಿ ಅಥವಾ ಅಲ್ಯೂಮಿನಿಯಂ ಇರಲಿ, ಇವೆಲ್ಲ ವಿದ್ಯುತ್ ವಾಹಕಗಳು. ಅಂದ್ರೆ ಅದರ ಮೂಲಕ ವಿದ್ಯುತ್ ಪ್ರವಹಿಸ್ತದೆ. ಅದರಲ್ಲಿ ತಾಮ್ರದಲ್ಲಿ ಚೆನ್ನಾಗಿ ಹೆಚ್ಚಾಗಿ ವಿದ್ಯುತ್ ಪ್ರವಾಹ ಕಾರಣ ಅದನ್ನ ಮನೆಯಲ್ಲೆಲ್ಲ ಉಪಯೋಗ ಮಾಡ್ತಾರೆ. ಆ ಟಂಗ್ಸ್ಟನ್ ಏನ್ ಮಾಡ್ತದೆ, ಈ ಒಂದು ವಿದ್ಯುತ್ತಿಗೆ ಪ್ರತಿರೋಧನ ಒಡ್ಡುವ ಕಾರಣಕ್ಕೋಸ್ಕರ, ಆಮೇಲೆ ಅದರದ ಒಂದು ದಪ್ಪ ಕಡಿಮೆ ಇರ್ತಕ್ಕಂಥ ಇರೋ ಕಾರಣಕ್ಕೋಸ್ಕರ ಅದು ಪ್ರತಿರೋಧನ ಜಾಸ್ತಿ ಒಡ್ತಾ ಇತ್ತು. ಒಳಗಡೆ ಗಾಳಿ ಇಲ್ಲದೆ ಇರ್ತಕ್ಕಂಥ ಕಾರಣ ಅದು ಹೊತ್ತಿ ಉರಿತಾ ಇದ್ದಿಲ್ಲ. ಆವಾಗ ಏನ್ ಮಾಡ್ತಾ ಇತ್ತು, ಅದು ಜೋರಾಗಿ ಕಾದು ಬಿಟ್ಟು ಅದರಿಂದ ಬೆಳಕು ಹೊರಗಡೆ ನಮಗೆ ಬರ್ತಾ ಇತ್ತು ಅಂತ. ಆ ಕಾರಣಕ್ಕೋಸ್ಕರ ಟಂಗ್ಸ್ಟನ್ ಇರ್ತಕ್ಕಂಥ ತಂತಿಯನ್ನ ಆ ಬಲ್ಬ್ನಲ್ಲಿ ಉಪಯೋಗವನ್ನ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಮತ್ತೆ ಇದೇ ರೀತಿಯಾದಂತಹ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿಯವರೆಗೆ ಧನ್ಯವಾದ.